ಸಮಾಜಕ್ಕಾಗಿ ನನ್ನ ಕರ್ತವ್ಯ ಬಾಬಾ ಸಾಹೇಬರು ಏನು ಹೇಳಿದ್ರು, ಅವರು ಸಮಾಜಕ್ಕಾಗಿ ಮಾಡಿದ್ರು. ಅವರು 6-7 ಲಕ್ಷ ಜನ ಸೇರಿಸಿದಾಗ ಅವ್ರೇನು ಪ್ರಶ್ನೆ ಮಾಡಿದ್ರು ಎಲ್ಲರೂ, ನೀವು ಪಂಚಶೀಲನ ಪಾಲನೆ ಮಾಡ್ತೀರಾ ಇಲ್ಲ ಬೌದ್ಧ ಧರ್ಮನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಂತ ಅವ್ರೇನೋ ಪ್ರಶ್ನೆ ಮಾಡಿದ್ರ. ಸಾಮಾಜಿಕ ಮೂವ್ಮೆಂಟ್ ಅಂತ ಸೇರಿಸಿ 6 ಲಕ್ಷ ಜನ ಒಂದೇ ದಿನ ಸೇರಿಸಿ ಅವ್ರನ್ನ ಬೌದ್ಧರು ಮಾಡಿದ್ರು. ಇವತ್ತು ಮಹಾರಾಷ್ಟ್ರದಲ್ಲಿ 65 ಲಕ್ಷ ಜನ ಇದ್ದಾರೆ. ಇವರು ಬೇಕಾದರೆ ಅವ್ರದ್ದೇ ಒಂದು ಸರ್ಕಾರನ ರಚನೆ ಮಾಡ್ಬೋದು, ಅಂಥ ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ. ಯಾಕೆ ಇದು ಬೇರೆ ಕಡೆ ಆಗ್ತಾ ಇಲ್ಲ? ಅದಕ್ಕೆ ನಾವು ಕೂಡ ಒಂದು ಸಂಘಟನೆ, ಜಾತಿ ಸಂಘಟನೆಗಳು ನೋಡಿದ್ದೀವಿ. ಇನ್ಮೇಲೆ ಬೌದ್ಧರಾಗಿ ಫಸ್ಟ್ ನಾವು ಒಂದಾಗೋಣ. ನಾವು ಒಂದಾದರೆ 17% ಏನು ಜನಾಂಗ ಇದ್ದಾರೆ ನಮ್ಮಿಂದೆ OBCಗಳು ಬರ್ತಾರೆ. ನಮಗೆ ಬೆನಿಫಿಟ್ಸ್ ಇದೆ. ನಮಗೆ ಸಪೋರ್ಟ್ ಮಾಡೋಂಥ ನಮ್ಮ ಮೂವ್ಮೆಂಟು ಮುಸ್ಲಿಮರು ಇದ್ದಾರೆ. ಯಾಕಂದರೆ ಅವ್ರಿಗೆ ಈ ಮನು ಸಮಾಜ ಅನ್ನೋದು ಅವ್ರಿಗೆ ಏನೋ ಒಂದು ಡೇಂಜರ್ ಅಂತ ಹೇಳ್ಬೋದು. ಅವರು ಸಪೋರ್ಟ್ ಮಾಡ್ತಾರೆ. ನಾವೆಲ್ಲ ಒಂದಾದರೆ OBCಗಳು ನಮ್ಮ ಹಿಂದೆ ಬರ್ತಾರೆ. ನಮ್ಮ ಟೀಮ್ನಲ್ಲಿ OBC ಜನಾಂಗ ಇದ್ದಾರೆ. ಏನು ಲೆಫ್ಟ್ ಟು ರೈಟ್ ಅಂತ ಹೇಳ್ತಾರೋ, ಬೌದ್ಧ ಧರ್ಮದ ಕೆಳಗಡೆ ಅವರೆಲ್ಲರೂ ಒಂದಾಗ್ತಾರೆ. ಲೆಫ್ಟು ಅವ್ರಿಗೆ ಬೇಕಾಗಿಲ್ಲ, ಲೆಫ್ಟು ಅಂತ ಅನ್ಸ್ಕೊಳ್ಳೋಕ್ಕೆ ಅವ್ರು ಕೂಡ ಬರ್ತಾರೆ. ಅಂದರೆ ನಾವು 85% ಜನ ಒಂದು ಶಕ್ತಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ಸಾಮಾಜಿಕ ಗುಂಪನ್ನ ಮಾಡ್ಕೊಳ್ಬೋದು. ಅದಕ್ಕೆ ಒಂದು ದೊಡ್ಡ ಅವಕಾಶ ಇದೆ. ಯಾಕಂದರೆ ಅವೇರ್ನೆಸ್ ಎಲ್ಲ ಕಡೆ ಆಗ್ತದೆ. ಅವೇರ್ನೆಸ್ ಅಂತೂ ಯುವಕರು ಎಲ್ಲ ನಮ್ಮ ಬೆಳೆಸಬೇಕು ಅಂತೇಳಿ ನಾವೇನು ಇವಾಗ ಟೂರ್ ಮಾಡಿದ್ದೀವಿ. ನನಗೆ ಅದು ಒಂದು ಬೇರೆ ಬೇರೆ ಜಿಲ್ಲೆಯಲ್ಲಿ ಆ ಒಂದು ಟ್ರೆಂಡನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ಇದಿದೆ. ಇದನ್ನು ಫೋಕಸ್ಡ್ ಆಗಿ ನಾವು ಯಾವಾಗ ಮಾಡ್ತೀವೋ, ಸ್ಟ್ರೀಮ್ಲೈನ್ ಮಾಡ್ತೀವೋ, ಆವಾಗ ಈ ಮೂವ್ಮೆಂಟ್ ನಿಜವಾಗ್ಲೂ ಬೆಳೆಯುತ್ತೆ. ನಾವೇನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ಇಲ್ಲಿವರೆಗೆ ರಾಜಕೀಯ ಶಕ್ತಿ ಬೇರೆಯವ್ರಿಗೋಸ್ಕರ ಡಿಪೆಂಡ್ ಆಗಿ ಮುಸ್ಲಿಮರನ್ನ ಒಂದು ಧಾರ್ಮಿಕ ಶಕ್ತಿಯಾಗಿ ನೋಡ್ತಾರೆ. ಆದರೆ ನಮ್ಮ ಎಸ್ಸಿಗಳು ಅಂತ ಹೇಳಿದಾಗ ಇವ್ರನ್ನ ಹೇಗಾದರೂ ದುಡ್ಡಿನಿಂದ ಕೊಂಡುಕೊಳ್ಬೋದು ಅನ್ನೋ ಮಟ್ಟಕ್ಕೆ ನಮ್ಮನ್ನ ಕೀಳವಾಗಿ ನೋಡ್ತಾರೆ. ಇದನ್ನು ನಾವು ಬದಲಾವಣೆ ಮಾಡಬೇಕು. ಅದಕ್ಕೆ ಧಾರ್ಮಿಕವಾಗಿ ಒಂದು ಸಂಘಟನೆ ಮಾಡಬೇಕು ಅನ್ನೋ ನನ್ನ ಆಸೆ. ಅದು ನಮ್ಮ ಮಳವಳ್ಳಿನಲ್ಲಿ ನಾನು ರಾಜ್ಯಾಧ್ಯಕ್ಷ ಆಗಿ ಬೇರೆ ಬೇರೆ ಜಿಲ್ಲೆಯಲ್ಲೂ ವಿಸಿಟ್ ಕೊಡ್ತಾ ಇದ್ದೀನಿ. ಅಲ್ಲೂ ಇದೇ ರೀತಿ ಒಂದೊಂದು ಟೀಮ್ನ ಮಾಡಬೇಕು ಅಂತ ಸುಮಾರು 20 ನಮ್ಮ ಗೋಪಿ ಬಳ್ಳಾರಿ ಅವ್ರ ಜೊತೆಗೆ ಸುಮಾರು 20 ಜಿಲ್ಲೆನ ಟೂರ್ ಮಾಡಿದ್ದೀವಿ. 20 ಜಿಲ್ಲೆಯಲ್ಲೂ ಇಷ್ಟೇ ಜನ ಸೇರಿಸಿ ಎಲ್ಲರೂ ಹೌದು ನೀವು ಮಾಡ್ತಾ ಇರೋದು ಕರೆಕ್ಟು, ಸೇರಿ ನಮ್ಮ ಸಪೋರ್ಟ್ ಇದೆ. ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಮಾಡಿ ಆಮೇಲೆ ನಾವು ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ, ಹಾಗೆ ಹೋಬಳಿನಲ್ಲಿ ಮಾಡ್ತೀವಿ ಅಂತೇಳಿ ಅಷ್ಟು ಜಿಲ್ಲೆ. ನಿನ್ನೆ ನಾನು 2 ಜಿಲ್ಲೆ ಅನೌನ್ಸ್ ಮಾಡಿದೆ, ಬಾಗಲಕೋಟೆ ಮತ್ತು ಬೀದರು. ಅಲ್ಲಿ ಅವೇರ್ನೆಸ್ ಇದೆ, ಆದರೆ ಏನು ಮಾಡಬೇಕು ಅನ್ನೋದು ಒಂದು ಡೈರೆಕ್ಷನ್ ಇಲ್ಲ. ಆ ಥರ ಒಂದು ಮೂಮೆಂಟು ಮಳವಳ್ಳಿನಲ್ಲಿ ನನ್ನ ಹುಟ್ಟಿನ ಊರು ಅಂತ ನಾನು ಇದರಲ್ಲಿ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಳ್ಬೇಕು. ಇದರಲ್ಲಿ ಒಂದಷ್ಟು ಜನ ಹೇಳ್ತಾರೆ ಅವರು ರಾಜಕೀಯ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ. ದಯವಿಟ್ಟು ನೀವು ನನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಇಂಥ ಮೂಮೆಂಟ್ನ ನಾವು ಬೆಳೆಸಬೇಕು ಅಂದರೆ ನಿಮಗೆ ಅನುಮಾನ ನನ್ನ ಮೇಲಿದ್ದರೆ ಇದು ಯಾವುದೇ ಕಾರಣಕ್ಕೂ ಈ ಮೂಮೆಂಟ್ ಬೆಳೆಯೋಕ್ಕಾಗಲ್ಲ. ಆ ಅನುಮಾನ ತೆಗಿಬೇಕಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಒಂದಷ್ಟು ಜನ ಹೇಳ್ತಾರೆ ಇದು ನಾವು ಸಂಘಟನೆ ಮಾಡ್ತಾ ಅವ್ರ ಹಿಂದೆ ಹೋಗ್ಬೇಡಿ, ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಏನು ಬೆಳೆಸ್ತಾರೆ, ಏನು ಬುದ್ಧದಮ್ಮ ಅಂತೆಲ್ಲ ಹೇಳಿದಾಗ ನನಗೆ ಹೋದ ಬಾರಿ ನಮ್ಮ ತಂದೆಯವರು BJPನಲ್ಲಿದ್ದಾಗ ಒಂದು ಆಫರ್ ಬಂದಿತ್ತು. BJP SC ಮೋರ್ಚಾ ಸ್ಟೇಟ್ ರಾಜ್ಯಾಧ್ಯಕ್ಷರು ಮಾಡೋಕ್ಕೆ ನನಗೆ ಆಫರ್ ಸಿಕ್ಕಿದೆ BJPನಲ್ಲಿ. ರಾಜಕೀಯದ ಆಸೆ ಇದ್ದರೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. BJP ಇದ್ರೆ ಏನು, ಕಾಂಗ್ರೆಸ್ ಇದ್ರೆ ಏನು, JDS ಇದ್ರೆ ಏನು, ಅದು ಸರಿ. ಈಗಿನ ಸರಿ ನಮ್ಮ ತಂದೆಯವರು ಸ್ಪರ್ಧೆ ಮಾಡಬೇಕಾದ್ರೆ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅಂತ ಅವ್ರು ಓಡಾಡ್ತಾಯಿದ್ರು. ನಾನು ಅದಕ್ಕಿಂತ ಮೊದಲು ಅವ್ರಿಗೆ ಹೇಳಿದೆ ಪಕ್ಷ ಬಿಟ್ಬಿಡಿ, ನಿಮಗೇನು ಸಿಗೋಲ್ಲ ಅಂತ. ಅದು ಬಿಡಿ, ಅದು ಬೇರೆ ವಿಚಾರ. ಆದರೆ ಅವ್ರು ನನಗೇನು ಹೇಳಿದ್ರು, ನೀನು ರೆಡಿ ಇದೆಯಾ ಹೇಳು, ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ನಂಗೆ ಬೇಡ, ನಾನು ಇವಾಗ ಸಂಘಟನೆಯಲ್ಲಿ ಈ ಒಂದು ಸ್ಥಾನ ಏನು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಸ್ಥಾನ ಕೊಟ್ಟಿದ್ದಾರೆ, ಇದರಲ್ಲಿ ಸಂಘಟನೆ ಮಾಡಿ ನಮ್ಮವರು ಫಸ್ಟು ಒಂದಾಗಬೇಕು, ಆಮೇಲೆ ಮಿಕ್ಕಿದವ್ರು ನೋಡ್ಕೊಳ್ಳೋಣ, ನಮ್ಮಿಂದೆ ಅವ್ರು ಬರ್ತಾರೆ ಅಂತ ಹೇಳಿ ಅದನ್ನ ರೆಫ್ಯೂಸ್ ಮಾಡಿದೆ. ಅವ್ರಿಗೆ ಯಾವಾಗ ಟಿಕೆಟ್ ತಪ್ಪಿತೋ ಆ ದಿನವೇ BSPಯಿಂದ ನನಗೆ ಆಫರ್ ಸಿಕ್ತು. ಇವಾಗ ನಾನು ಗೆಲ್ತೀನೋ ಸೋಲ್ತೀನೋ ಅದು ಸೆಕೆಂಡ್ರಿ. ನಾನು ನಿಂತಿದ್ದಿದೆ ಒಂದು ಗುರುತಿಸ್ಕೊಳ್ಬೋದಿತ್ತ ಮಳವಳ್ಳಿ ಕ್ಷೇತ್ರದಲ್ಲಿ. ಮುಂದಿನ ಸರಿ ನನಗೆ ಒಂದು ಅವಕಾಶ ಸಿಗ್ತಾ
ನಾನು ಅದನ್ನು ತ್ಯಾಗ ಮಾಡಿ ನನಗೆ ಬೇಕಾಗಿಲ್ಲ, ಏನಾದರೂ ಆಗಲಿ, ನನ್ನ ಭವಿಷ್ಯ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಇವಾಗ ಏನು ಮಾಡಬೇಕು, ಇವಾಗ ನಮ್ಮ ಜನ ಸಂಘಟನೆ ಮಾಡಬೇಕು, ಅದು ನನಗೆ ಮುಖ್ಯ ಅಂಥೇಳಿ ಅದನ್ನು ರೆಫ್ಯೂಸ್ ಮಾಡಿದೆ. ಅದು ಆಯಿತು. ನೆಕ್ಸ್ಟು ಅದು ಮಳವಳ್ಳಿನಲ್ಲಾಯಿತು. ಇನ್ನು ನೆಕ್ಸ್ಟು MP ಅಲ್ಲ, ಮಳವಳ್ಳಿನಲ್ಲಿ ಏನಾಯಿತು ಅಂದರೆ ಈ ಬಾರಿ ನಮ್ಮ ತಂದೆಯವ್ರಿಗೆ ಮಿಸ್ ಆದಾಗ ನನಗೆ BSPಯಿಂದ ಆಫರ್ ಬಂತು. ಇದೇನಾಯಿತು, ಹರಡೋಯ್ತು ಎಲ್ಲ ಕಡೆ. ನಾನು ನಿಂತಿದ್ದರೆ ಓಟ್ ಕೀಳ್ತಾ ಇದ್ದೆ, ಸೋಲ್ತಿನೋ ಗೆಲ್ತಾ ಅದು ಬಿಡಿ, ಅದು ಸೆಕೆಂಡ್ರಿ. ಓಟ್ ಕೀಳ್ತಾ ಇದೆ ಅಂದರೆ ಸ್ವಲ್ಪ ನಮಗೆ ಡ್ಯಾಮೇಜ್ ಆಗ್ತಾಯಿತ್ತು. ಆವಾಗ ಏನಾಯಿತು, ಇಬ್ಬರು ನಮ್ಮ ಅಂದಾನಿ ಸರ್ ಅವರು ಬಂದರು, ನರೇಂದ್ರ ಸ್ವಾಮಿ ಸರ್ ಅವರು ಬಂದರು. ಒಂದೇ ದಿನ ಮಂಡ್ಯದಲ್ಲಿದ್ದಾಗ ಅವರಿಬ್ಬರು ಕೇಳ್ಕೊಂಡು, ಒಂದು ಕಡೆ ಒಬ್ಬರು ಕೇಳ್ತಾರೆ, ಸರ್ ನಿಮ್ಮ ಮಗನ, ಅಂದಾನಿ ಅವರು ಹೇಳ್ತಾರೆ, ಸರ್ ನಿಮ್ಮ ಮಗನ ನಿಲ್ಲಿಸಿದ್ರೆ ಅವರು ಪರಿಚಯ ಆಗ್ತಾರೆ ಕ್ಷೇತ್ರದಲ್ಲಿ ಅಂಥೇಳಿ ಒಂದು ಕಡೆ ಅವರು ಕೇಳಿಕೊಂಡ್ರು. ಆಯಿತು, ಯೋಚನೆ ಮಾಡೋಣ ಅಂತ ಹೇಳಿದ್ರು. ಇನ್ನೊಂದು ಕಡೆ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು, ಸರ್ ದಯವಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಇದ್ದು, ಸರ್ ದಯವಿಟ್ಟು ನಿಮ್ಮ ಮಗನ ನಿಲ್ಲಿಸಬೇಡಿ, ಮುಂದೆ MP ಚಾಮರಾಜನಗರ ಕ್ಷೇತ್ರಕ್ಕೆ ನಿಮಗೆ ಅವಕಾಶ ಇದೆ, ಟಿಕೆಟ್ ಕೊಡ್ಸೋಕ್ಕೆ ಏನಾದರೂ ಹೆಲ್ಪ್ ಇದ್ದರೆ ನಾನು ಮಾಡೇ ಮಾಡ್ತೀನಿ, ನೀವಾದರೂ ಸರಿ, ನಿಮ್ಮ ಮಗನಾದರೂ ಸರಿನೇ ಅಂತ ಹೇಳಿ ಒಂದು ಆಸೆನ ಹುಟ್ಟಿಸಿದ್ರು. ನಾನಂತೂ ಆಸೆ ಪಟ್ಟಿಲ್ಲ, ನಮ್ಮ ತಂದೆಯವ್ರಿಗೆ ಏನಾದ್ರು ಬೆನಿಫಿಟ್ ಆಗಲಿ ಅಂಥೇಳಿ, ನನಗೆ ರಾಜಕೀಯ ಮುಖ್ಯ ಅಲ್ಲ ಇವಾಗ ಸದ್ಯಕ್ಕೆ ಅಂತ ನಾನು ಸೈಲೆಂಟ್. ಅವರು ಪ್ರಯತ್ನಪಟ್ಟು ಏನೋ ಮೋಸ ಆಯಿತು, ಅದು ಬಿಡಿ. ಹಾಗೆ ಅವ್ರಿಗೆ ಟಿಕೆಟ್ ತಪ್ಪಿದಾಗ ಚಾಮರಾಜನಗರಕ್ಕೆ ಮತ್ತೆ ನನಗೆ BSP ಕರೀತು. ಅಲ್ಲಿ ಸ್ಪರ್ಧೆ ಮಾಡಿ ನಿಮ್ಗೆ ಎಷ್ಟು ಒಂದು ಗುರ್ತಾಗುತ್ತೆ. ನೆಕ್ಸ್ಟು ಮಳವಳ್ಳಿ ಇಲ್ಲ ಅಂದ್ರೂ T ನರಸೀಪುರ ಇಲ್ಲ ಕೊಳ್ಳೇಗಾಲ ಇಲ್ಲಾದರೂ ಒಂದು ಸೂಟಬಲ್ ಕ್ಯಾಂಡಿಡೇಟ್ ಇಲ್ಲ, ನೆಕ್ಸ್ಟ್ ಟೈಮ್ ನಿಮ್ಗೆ ರೆಡಿ ಆಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೂ ರೆಫ್ಯೂಸ್ ಮಾಡಿದೆ. ಅಂದರೆ 3-4 ಸರಿ ನಾನು ಈ ಒಂದು ಅವಕಾಶ ಇದ್ರೂ ರೆಫ್ಯೂಸ್ ಮಾಡಿ ಫಸ್ಟು ನಾವು ಸಂಘಟನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡಿದೆ. ಅಂದರೆ ಯೋಚನೆ ಮಾಡಿ, ನೀವಿನ್ನೂ ನನ್ನ ಡೌಟ್ ಮಾಡ್ತೀರಾ? ಯಾಕಂದರೆ ಈ ಒಂದು ಮೂಮೆಂಟ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಯಾವ ಡೌಟು ನನ್ನ ಮೇಲೆ ಇರಬಾರ್ದು. ಹಲವಾರು ಜನ ನಿಮಗೆ ತಲೆ ಕೆಡಿಸ್ಬೋದು, ಇವರು ಈ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಬೇರೆ ಬೇರೆ ಜಿಲ್ಲೆಯಲ್ಲೂ ರೌಂಡ್ಸ್ ಹೊಡಿತಾ ಇದ್ದೀನಿ, ಅಲ್ಲೂ ಒಂದು ಸಂಘಟನೆ ಮಾಡಿಕೊಂಡು ಒಂದೊಂದು ಟೀಮ್ ಇರಬೇಕು, ಎಲ್ಲ ಜಿಲ್ಲೆಯಲ್ಲಿ ಫಸ್ಟು ಒಂದು 500 ಜನ ಇರಬೇಕು, ಅದೊಂದು 1000 ಜನ ಆಗಬೇಕು ಅನ್ನೋ ಒಂದು ಪ್ರಯತ್ನ ನಾನು ಅಲ್ಲಿ ಪಡ್ತಾ ಇದ್ದೀನಿ. ಅಂದರೆ ಬರೀ ಮಳವಳ್ಳಿನಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಹೌದು, ಇದು ಮುಖ್ಯವಾದ ಜಾಗ, ನಮ್ಮ ಸ್ವಂತ ಜಾಗ, ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಡ್ತೀನಿ, ನಾವು ಹೋಬಳಿ ಇವಾಗ ತಾಲೂಕು ಮಟ್ಟದಲ್ಲಿ ಕಮಿಟಿ ಆಗಿದೆ, ನೆಕ್ಸ್ಟು ಹೋಬಳಿ ಮಟ್ಟದಲ್ಲಿ ಕಮಿಟಿ ಮಾಡಬೇಕು, ಅದಾದಮೇಲೆ ಹಳ್ಳಿನಲ್ಲೂ ಮಾಡಬೇಕು. ಯಾಕಂದರೆ ಮುಂದೆ ಒಂದು ದೊಡ್ಡ ಅವೇರ್ನೆಸ್ ನಾವು ಚಾಲನೆ ಮಾಡ್ತಾಯಿದ್ದೀವಿ. ಇದು ಇಡೀ ರಾಜ್ಯದಲ್ಲೇ ಹಳ್ಳಿನಲ್ಲೂ ನುಗ್ಗಬೇಕು ಅನ್ನೋ ಒಂದು ಪ್ರಯತ್ನನ ನಾವು ಪಡ್ತಾಯಿದ್ದೀವಿ. ಅಂದರೆ ಒಂದು 2 ಇಲ್ಲ 3 ವರ್ಷದಲ್ಲಿ ನಮ್ಮ ಕಮ್ಯುನಿಟಿದು ಒಂದು ದೊಡ್ಡ ಶಕ್ತಿ ತಯಾರಿಯಾಗಬೇಕು ಅನ್ನೋ ಒಂದು ದೊಡ್ಡ ಗುರಿ ಇಟ್ಕೊಂಡು ನಾನು ನಿಜವಾಗ್ಲೂ ಆ ಪ್ರಯತ್ನ ಅದು ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಆ ಪ್ರಯತ್ನ ನಾವು ಪಡ್ತಾಯಿದ್ವಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ಇಷ್ಟು ಜನ ಬಂದಿದ್ದೀರಿ, ನೀವೆಲ್ಲರೂ ನಿಮ್ಮ ಊರಿನಲ್ಲಿ ನಿಮ್ಮ ಹೋಬಳಿಯಲ್ಲಿ ಎಷ್ಟು ಮೆಂಬರ್ಶಿಪ್ ಮಾಡ್ಬೋದು, ಯಾವ್ಯಾವ ಏನು ಕಮಿಟಿ ಮೆಂಬರ್ಸ್ ಮಾಡ್ಬೋದು, ಅದನ್ನೆಲ್ಲ ದಯವಿಟ್ಟು ನೀವೊಂದು ಲಿಸ್ಟ್ ಕೊಡಿ. ಹೀಗೆ ಈ ಸಂಘಟನೆಯನ್ನು ಬೆಳೆಸೋಣ. ನಾವು ಸಂಸ್ಥೆಗಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇದು ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂಸ್ಥೆ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ. ಅದರಿಂದ ನಾನೇನು ಯಾವುದೇ ಪಕ್ಷ ಹೇಳ್ಕೊಂಡು ಇಲ್ಲಿ ಮೀಟಿಂಗ್ ಸೇರಿಸ್ತಾ ಇಲ್ಲ, ನಾನು ಯಾವುದೇ ಪಕ್ಷದಲ್ಲೂ ಇಲ್ಲ. ಮುಂದೆ ನನಗೆ ಗೊತ್ತಿಲ್ಲ, ರಾಜಕೀಯದ ಅದು ಬೇರೆದು. ಆದರೆ ರಾಜಕೀಯದಂದರೆ ನಮ್ಮದೇ ಆದಂಥ ಒಂದು ರಾಜಕೀಯದ ಧಾರ್ಮಿಕ ಏನು ವೋಟ್ ಬ್ಯಾಂಕ್ ರೆಡಿ ಇರಬೇಕು. ಇದು ಯಾವಾಗ ನಾವು ಸಂಘಟನೆ ಮಾಡ್ತೀವೋ ಅದು ವೋಟ್ ಬ್ಯಾಂಕ್ ನ್ಯಾಚುರಲಾಗಿ ಅದು ಹಾಗೇ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಬೇಕಾದವರು ಆಯ್ಕೆ ಮಾಡ್ಕೊಳ್ಳಿ, ಯಾರು ಸೂಕ್ತವಾದ ವ್ಯಕ್ತಿ ಆಯ್ಕೆ ಮಾಡಿ, ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಅದರಿಂದ ಈ ಒಂದು ಸಭೆನ ಕರೆದಿರೋ ಉದ್ದೇಶ ಒಂದು, ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ನೀವೆಲ್ಲ ಭಾಳ ಸಪೋರ್ಟ್ ಮಾಡಿದ್ದೀರಿ, ನನಗೆ ಭಾಳ ಸಂತೋಷ ಆಯಿತು. ಇನ್ನು ಮುಂದೆ ಇದೇ ಥರ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ.
ನೀವಿನ್ನೂ ಹೆಚ್ಚು ಜನನ ಕರ್ಕೊಂಡು ಬರಬೇಕು, ಸಪೋರ್ಟ್ ಮಾಡಬೇಕು. ಇದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಬರೀ ಮಳವಳ್ಳಿ ಅಲ್ಲ, ಸುತ್ತಮುತ್ತ ನೋಡ್ಕೊಂಡು ಮಳವಳ್ಳಿ ಒಂದು ಮಾದರಿ ಆಗಬೇಕು ಅನ್ನೋ ಒಂದು ಆಸೆಯಿಂದ ನಾನು ಕೆಲಸ ಮಾಡ್ತೀನಿ. ಇದು ಸ್ಪೆಷಲಾಗಿ ನಾನು ಇಂಟ್ರೆಸ್ಟು ತೊಗೊಳ್ತೀನಿ, ಯಾಕಂದರೆ ನಮ್ಮ ಜಾಗ. ಅದರಿಂದ ಮುಂದೆ ಏನು ಮಾಡಬೇಕು ನೀವೆಲ್ಲ ದಯವಿಟ್ಟು ನಿಮ್ಮ ಸಲಹೆಗಳನ್ನ ಕೊಡಿ, ಯಾವ ಥರ ಬೆಳೆಸ್ಬೋದು ಅಂತ ಹೇಳಿ ನನ್ನ ಮಾತನ್ನ ಮತ್ತೆ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರೋಗ್ರಾಮ್ನ ಫಸ್ಟ್ ಟೈಮ್ ಮೊದಲನೇ ಬಾರಿ ಆಗಿರೋದನ್ನ ಒಳ್ಳೆ ಸಕ್ಸಸ್ಫುಲ್ ಕಾರ್ಯಕ್ರಮ. ಬೇರೆ ಕಮ್ಯುನಿಟಿಯವರು ನೋಡ್ದಂಗೆ ಆಯಿತು. ಅದು ಪರವಾಗಿಲ್ಲ, SCಗಳೂ ಸಂಘಟನೆ ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಇವತ್ತು ಮಳವಳ್ಳಿನಲ್ಲಿ ಆಗಿದೆ. ಅದಕ್ಕೆ ಅದು ಭಾಳ ಸಂತೋಷದ ವಿಚಾರ. ಮುಂದೆ ಏನು ಮಾಡಬೇಕು ಅಂತ ನೀವೆಲ್ಲ ಹಿರಿಯರಿದ್ದೀರಿ, ದಯವಿಟ್ಟು ನಿಮ್ಮ ಸಲಹೆಗಳನ್ನ ಹೇಳಿ. ಹಾಗೆ ಯಾರ್ಯಾರು ಎಷ್ಟು ಮೆಂಬರ್ಶಿಪ್ ಮಾಡ್ತೀರಿ ಅಂತ ಹೇಳಿ, ನಾವೆಲ್ಲ ಬರ್ಕೊಳ್ತೀವಿ. ದಯವಿಟ್ಟು ಇನ್ನೂ ಯಾರಾದ್ರು ಮಾತಾಡ್ಬೇಕಾ? ಹಿರಿಯರು ಮಾತಾಡಿ, ಸಲಹೆ ಕೊಡ್ರಿ. ಸಲಹೆ ಕೊಡಿ. ಯೂತ್ ಆರ್ಗನೈಸಿಂಗ್ ಮಾಡೋದು